ಸರ್ ಕ್ಲಾಸ್ 10th CBSE ಬೋರ್ಡ್ ರೆಫರೆನ್ಸ್ ಬುಕ್ ಯಾವುದು ಸರ್? ಯಾವ ಸಬ್ಜೆಕ್ಟ್ ಅಮ್ಮ? ಮ್ಯಾಥ್ಸ್. ಬನ್ನಮ್ಮ. ಮ್ಯಾಥಮೆಟಿಕ್ಸ್ಗೆ ನಿಮಗೆ ರೆಫರೆನ್ಸ್ ಬುಕ್ ಬೇಕು ಅಂತ ಅಂದ್ರೆ ದೇರ್ ಆರ್ ಸೋ ಮೆನಿ ಬುಕ್ಸ್. ಸೊ ಇಷ್ಟು ಬುಕ್ಸ್ ಬರುತ್ತೆ, ಇದು ಮತ್ತೆ ಇದು ಕಾಣಿಸ್ತಿದೆಯಲ್ಲ. ಸೊ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ನಾನು ನಿಮಗೆ ಹೇಳೋದು NCERT ಟೆಕ್ಸ್ಟ್ ಬುಕ್ನ ಫಸ್ಟ್ ಫಾಲೋ ಮಾಡಿ, ಆಯ್ತಾ? ಸೊ ಇಲ್ಲ ಸರ್ ನಾವು ಟೆಕ್ಸ್ಟ್ ಬುಕ್ ಮಾಡೋದಿಲ್ಲ, ಬೇರೆದು ಬೇಕು ಅಂತಂದ್ರೆ ಯು ಕ್ಯಾನ್ ಟೇಕ್ ದಿಸ್ ಫೌಂಡೇಶನ್ ಬುಕ್ MTG ಅಂತ. ಓಕೆ, ದೇರ್ ಆರ್ ಬೆಸ್ಟ್ ಸಾಲ್ಡ್ ಎಕ್ಸಾಂಪಲ್ಸು, ಪ್ರಾಪರ್ ಸಾಲ್ಡ್ ಎಕ್ಸಾಂಪಲ್ಸ್ ಇರುತ್ತೆ. ವಿತ್ ಸಾಲ್ಡ್ ಎಕ್ಸಾಂಪಲ್ಸ್ ನಿಮ್ಗೆ ಏನು ಸಿಗುತ್ತೆ, ಏನೋ ಎಕ್ಸಸೈಸು ಕಾನ್ಸೆಪ್ಟ್ ವೈಸ್ ಸಿಗುತ್ತೆ. ದಿಸ್ ಈಸ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಬೋರ್ಡ್ ಸ್ಕೂಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, NTSCಗೆ, ಒಲಿಂಪಿಯಾಡ್ಸ್ಗೆ, ಆಮೇಲೆ ತಿರ್ಗಿ ನೆಕ್ಸ್ಟ್ JEE ಫೌಂಡೇಶನ್ಗೆ ಇದು ಹೆಲ್ಪ್ ಆಗುತ್ತೆ. ಫಸ್ಟ್ ಬುಕ್ ಇದು MTG. ಓಕೆ, ನೆಕ್ಸ್ಟ್ ಬುಕ್ ಆಲ್ ಇನ್ ಒನ್ ಹರಿ ಅಂತ. ಆಲ್ ಇನ್ ಒನ್ ಹರಿ ಅಂತಲ್ಲಿ ಸೊ ಐ ಡೋಂಟ್ ಪ್ರಿಫರ್ ದಿಸ್ ಆಸ್ ಅ ವೆರಿ ಬೆಸ್ಟ್ ಬುಕ್, ಬಟ್ ಆಲ್ಸೋ ನೀವು ಇದರಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಓಕೆ, ತುಂಬ ಚೆನ್ನಾಗಿದೆ ಮ್ಯಾಥಮೆಟಿಕ್ಸಲ್ಲಿ ಈ ಬುಕ್ಕು ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಇದ್ರದ್ದು ಹಳೆ ಎಡಿಷನ್ ಇತ್ತು, ಹೊಸ ಎಡಿಷನಲ್ಲೂ ಚೆನ್ನಾಗಿದೆ. ಬಟ್ ಏನಂತಂದರೆ ನಿಮಗೆ ಅರಿಯಂತಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಟಾಪಿಕ್ ವೈಸ್ ಕೊಡ್ತಾನೆ ನೋಡಿ. ಒಂದು ಟಾಪಿಕ್ ಅಂತಂದರೆ ಟಾಪಿಕ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, ದೆನ್ ಯು ಕ್ಯಾನ್ ಸಾಲ್ವ್ ಎಕ್ಸಸೈಸ್. ನಿಮಗೆ ಫೌಂಡೇಶನ್ ಸ್ಟ್ರಾಂಗ್ ಆಗಬೇಕು, ನೀವು ಚೆನ್ನಾಗೇ ಫೌಂಡೇಶನಲ್ಲಿ ಬರಬೇಕು ಅಂತಂದರೆ ಈ ಬುಕ್ಕು ಐ ಪ್ರಿಫರ್. ಇಲ್ಲ ಸರ್ ನನಗೆ ಅಡ್ವಾನ್ಸ್ ಲೆವೆಲ್ ಬೇಕಂದರೆ ಬೇರೆ ಬೇರೆ ಬುಕ್ ಹೇಳ್ತೀನಿ. ಬಟ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಟೆಕ್ಸ್ಟ್ ಬುಕ್, ಈ ಬುಕ್ಕನ್ನು ನೀವು ಒಂದು ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಓಕೆ, ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ದಿಸ್ ಈಸ್ ಯುವರ್ ಎಕ್ಸಾಮ್ ಐಡಿಯಾ ಬುಕ್ ಅಂತ ಅಂದ್ಬಿಟ್ಟು. ಸೊ ಈ ಬುಕ್ಕಲ್ಲಿ ನೀವು ಇದನ್ನು ಯಾವಾಗ ಫಾಲೋ ಮಾಡಬೇಕಂದ್ರೆ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್, CBSE ಬೋರ್ಡ್ ಎಕ್ಸಾಮ್ಸ್ಗೆ ಎಂಡ್ ಮೂಮೆಂಟಲ್ಲಿ ನೀವು ಈ ಬುಕ್ಕನ್ನು ಪ್ರಿಫರ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ನೀವು ಮಧ್ಯದಲ್ಲಿ ಬೇಕು ಅಂತಂದರೆ 2 ಮಾರ್ಕ್ಸ್ ಕ್ವಶನು, 3 ಮಾರ್ಕ್ಸ್ ಕ್ವಶನು, 4 ಮಾರ್ಕ್ಸ್ ಕ್ವಶನು, ಎಲ್ಲ ಕ್ವಶನ್ಸು ಇದರಲ್ಲಿ ಬಂದ್ಬಿಡುತ್ತೆ. ಓಕೆ, ಆ್ಯಂಡ್ ದಿಸ್ ಈಸ್ ಆಲ್ಸೋ ಗುಡ್ ಬುಕ್. ಅದಾದಮೇಲೆ ತಿರ್ಗಾ ಎಕ್ಸಾಮ್ ಬಂತು ಅಂದರೆ ಎಕ್ಸಾಮ್ಗೆ ಓನ್ಲಿ ಫಾರ್ CBSE ಬೋರ್ಡ್ ಎಕ್ಸಾಮಿನೇಷನ್ ಮಂಜಿತ್ ಸಿಂಗ್ ಅಂದ್ಬಿಟ್ಟು ಈ ಬುಕ್ಕು ಚೆನ್ನಾಗಿದೆ. ಸೊ ಯು ಕ್ಯಾನ್ ಸಿ ಆಲ್ ಪ್ರೀವಿಯಸ್ ಇಯರ್ಸ್ ಪೇಪರ್ಸು. ಅದಾದಮೇಲೆ ಏನೋ ನಿಮಗೆ ವಿತ್ 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ನಿಮ್ಗೆ ಇದರಲ್ಲಿ ಸಿಗ್ಬಿಡುತ್ತೆ ಈ ಬುಕ್ಕಲ್ಲಿ. ಓಕೆ, ನೆಕ್ಸ್ಟು ಅದರಲ್ಲೇ MTG ಒಂದು ಫೌಂಡೇಶನ್ ತೋರಿಸ್ತೆ. ದಿಸ್ ಈಸ್ ನಾಟ್ ದ ಫೌಂಡೇಶನ್, ದಿಸ್ ಈಸ್ ಸ್ಕೋರಿಂಗ್ ಬುಕ್ ಮ್ಯಾಥಮೆಟಿಕ್ಸಲ್ಲಿ. ಸೊ ಈಗ ಅರಿಯಂತಲ್ಲಿ ಆಲ್ ಇನ್ ಒನ್ನಲ್ಲಿ ಹೇಗೆ ಇತ್ತು ಕಾನ್ಸೆಪ್ಟ್ಗಳು, ಅದೇ ರೀತಿ ಈ ಬುಕ್ಕಲ್ಲೂ ನಿಮಗೆ ಸಿಗುತ್ತೆ ನೋಡಿ. ಸೊ ಯು ಕ್ಯಾನ್ ಸಿ ದಟ್ ಟಾಪಿಕ್ ವೈಸ್ NCERTಗೆ ಫೋಕಸ್ ಮಾಡಿ, CBSE ಮೇಲೆ ಫೋಕಸ್ ಮಾಡಿ, ಆ್ಯಂಡ್ ಸಪ್ರೇಟ್ ಇಲಿಸ್ಟ್ರೇಷನ್ಸ್ ಕೊಟ್ಟು ಹಾಗೆ ನೀವು ಏನು ಮಾಡ್ಬೋದು, ಟಾಪಿಕ್ ವೈಸ್ ಕ್ವಶನ್ಸ್ ಇರುತ್ತೆ. ಇಲ್ಲ ಸರ್ ಅರಿಹಂತೂ ನನಗೆ ಬೇಡ ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ದಿಸ್ ಈಸ್ ಆಲ್ಸೋ ಗುಡ್ ಬುಕ್ ಫಾರ್ ದ ಫೌಂಡೇಶನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಡ್ ಮ್ಯಾಥಮೆಟಿಕ್ಸ್ ಯಾವುದು ರಚನಾ ಸಾಗರ್ ಟುಗೆದರ್ ವಿತ್. ಸೊ ಈ ಬುಕ್ಕು ನಿಮ್ಗೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಕ್ವಶನ್ಸ್ ಮಾಡೋಕ್ಕೆ ಸಾಲ್ವ್ ಮಾಡುತ್ತೆ. ಆ್ಯಂಡ್ ಈ ಬುಕ್ಕು ತುಂಬಾ ಕಾನ್ಸೆಪ್ಟ್ ವೈಸ್ ಚೆನ್ನಾಗಿದೆ ಅಂತ ನಾನು ಹೇಳೋಕೆ ಬರಲ್ಲ. ಈ ಬುಕ್ಗಳಲ್ಲಿ ಕಾನ್ಸೆಪ್ಟ್ಗಳು ತುಂಬ ಕಮ್ಮಿ, ಮಕ್ಕಿ ಫಾರ್ಮುಲಾ ಹಾಕೋದು, ಫಾರ್ಮುಲಾ ಮೇಲೆ ಬರೆಯುವಂಥದ್ದು. ಆ್ಯಂಡ್ ರೆಗ್ಯುಲರ್ಲಿ ನಾನು ಈ ಬುಕ್ಕನ್ನು ನಾನು ಪ್ರಿಫರ್ ಮಾಡೋದಿಲ್ಲ ಮಕ್ಕಳಿಗೆ. ತುಂಬ ಜನ ಟೀಚರ್ಸ್ಗಳು ಈ ಬುಕ್ಕನ್ನು ರೆಫರ್ ಮಾಡ್ತಾರೆ, ಬಟ್ ಐ ಡೋಂಟ್ ಪ್ರಿಫರ್ ದಿಸ್ ಬುಕ್. ವೈ? ಬಿಕಾಸ್ ನಿಮಗೆ ಕಾನ್ಸೆಪ್ಷುಯಲ್ ನಾಲೆಜು ಈ ಬುಕ್ಕಲ್ಲಿ ಸಿಗೋದಿಲ್ಲ. ಯು ಓನ್ಲಿ ಡೂ ಆ್ಯಸ್ ಮೆನಿ ನಂಬರ್ ಆಫ್ ಪ್ರಾಬ್ಲಮ್ಸ್. ಓಕೆ, ಸೊ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ತೀರ. ಆಲ್ ಇನ್ ಒನ್ನಲ್ಲೂ ಅಷ್ಟೇ, ಈ ಬುಕ್ಕಲ್ಲೂ ಅಷ್ಟೇ. ಆಮೇಲೆ ಈ MTG ಈ ಬುಕ್ಕಲ್ಲಿ, ಈಗ ಟುಗೆದರ್ ವಿತ್ ಅಲ್ಲಿ, ಹಾಗೆ ಇದರಲ್ಲೂ ಅಷ್ಟೇ ಯು ಡೋಂಟ್ ಹ್ಯಾವ್ ಕಾನ್ಸೆಪ್ಟ್ಸ್. ಹಾಗೆ ಈ ಬುಕ್ಕಲ್ಲಿ ಯು ಡೋಂಟ್ ಹ್ಯಾವ್ ಕಾನ್ಸೆಪ್ಟ್ಸ್. ಹಾಗೆ ಈ ಬುಕ್ಕಲ್ಲಿ ಯು ಹ್ಯಾವ್ ಕಾನ್ಸೆಪ್ಟ್ ವಿತ್ ಟಾಪಿಕ್ ವೈಸ್ ಏನೋ ಕ್ವಶನ್ಸ್. ಓಕೆನಾ, ಈ ಬುಕ್ಕು ನೀವು ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ತೀರಾ ಅಂದರೆ ದಿಸ್ ಬುಕ್ ಇಸ್ ಬೆಸ್ಟ್. ಅದಾದಮೇಲೆ ಟೆಕ್ಸ್ಟ್ ಬುಕ್ ಆದಮೇಲೆ ಇನ್ನೊಂದು ಬರುತ್ತೆ NCERT ಎಕ್ಸಾಂಪಲರ್ ಬುಕ್. ಈ NCERT ಎಕ್ಸಾಂಪಲರ್ ಬುಕ್ಕಲ್ಲಿ ಇರೋ ಕ್ವಶನ್ಸ್ ಎಲ್ಲ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಆವಾಗ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಬಂದ್ಬಿಡುತ್ತೆ. ಅದಾದಮೇಲೆ ತುಂಬ ಮಕ್ಕಳಿಗೆ ಇಷ್ಟ ಆಗುವಂಥ ಬುಕ್ ಬಂದ್ಬಿಟ್ಟು RS ಅಗರ್ವಾಲ್. ಸೊ ದಿಸ್ ಈಸ್ ಆಲ್ಸೋ ಗುಡ್ ಬುಕ್, RS ಅಗರ್ವಾಲ್, ಆ್ಯಂಡ್ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಬುಕ್ಕು. ಈ ಬುಕ್ಕಿಂದ ತುಂಬ ಚೆನ್ನಾಗಿದೆ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ಆ್ಯಸ್ ಮೆನಿ ನಂಬರ್ ಆಫ್ ಕ್ವಶನ್ಸ್ ಪಾಸಿಬಲ್. ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್.
ಸೊ ಕಾನ್ಸೆಪ್ಟ್ಗೆ ಬೆಸ್ಟ್ ಬುಕ್ಸ್. ಐ ವಿಲ್ ಶೋ ಯು ದ ಬೆಸ್ಟ್ ಬುಕ್. ಇಷ್ಟು ಬುಕ್ಕಲ್ಲಿ ನನಗೆ ಬೆಸ್ಟ್ ಅನಿಸಿದ್ದು ಬುಕ್ ಬಂದ್ಬಿಟ್ಟು ವಿನೀಶ್ ಪಬ್ಲಿಕೇಶನ್. ಸಿ ಐ ಹ್ಯಾವ್ ಸ್ಟಡಿಡ್ ಸೋ ಮೆನಿ ನಂಬರ್ ಆಫ್ ಬುಕ್ಸ್. ಎಲ್ಲ ಬುಕ್ಕು ನಾನು ನೋಡ್ಬಿಟ್ಟಿದ್ದೀನಿ. ಎಲ್ಲ ಬುಕ್ಗಿನ್ನ ಈ ವಿನೀಶ್ ಬುಕ್ಕು ತುಂಬ ಚೆನ್ನಾಗಿದೆ. ಓಕೆ, ಸೊ ವಿಚ್ ಇಸ್ ರಿಟನ್ ಬೈ ಎ ಪಿ ಸಿಂಗ್ ಅಂಡ್ ಎ ಕೆ ಗಾರ್ಗ್. ಈ ಬುಕ್ ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಇಷ್ಟ ಆಗಿರೋವಂಥ ಬುಕ್ಕು ಆ್ಯಂಡ್ ನಾನು ಪ್ರಿಫರ್ ಮಾಡೋವಂಥ ಬುಕ್ಕು ಇದೇನು. ಓಕೆ, ಇದ್ರ ಜೊತೆಗೆ ಇನ್ನೊಂದು ಬುಕ್ ಇದೆ, ನಾನು ಓದುವಂಥ ಬುಕ್ ಹೇಳ್ತಾ ಇದ್ದೀನಿ, ಪ್ರದೀಪ್ದು ಫಂಡಮೆಂಟಲ್ ಮ್ಯಾಥಮೆಟಿಕ್ಸ್ ಪ್ರದೀಪ್. ಈ ಬುಕ್ ಬಂದ್ಬಿಟ್ಟು ಬರ್ದಿರೋದು ರೋಮೇಶ್ ಕುಮಾರ್. ಈ ಕಂಪೇರಿಟಿವ್ ಆಗಿ ಇವೆರಡು ಬುಕ್ಕು ತುಂಬ ಚೆನ್ನಾಗಿದೆ. ವಿಚ್ ಈಸ್ ದ ಬೆಸ್ಟ್ ಬುಕ್ ಸರ್ ಇವೆರಡರಲ್ಲಿ ಮಕ್ಕಳಿಗೆ ಓದೋದಕ್ಕೆ ಅಂತಂದರೆ ಐ ಪ್ರಿಫರ್ ದಿಸ್. ಓಕೆ, ಸೊ ಇದರಲ್ಲಿ ನಿಮಗೆ ಕಾನ್ಸೆಪ್ಷುಯಲ್ ನಾಲೆಡ್ಜ್ ತುಂಬ ಕೊಟ್ಟಿದ್ದಾರೆ. ನೀವು ಈ ಬುಕ್ಕನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಇವಾಗಿಂದನೇ ಶುರು ಮಾಡಬೇಕು. ಎಂಡು ಮೂಮೆಂಟಲ್ಲಿ ಕೂತ್ಕೊಂಡು ಮಾಡ್ತೀರ ಅಂದರೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಎಸ್, ನೆಕ್ಸ್ಟು ಇನ್ನೊಂದು ಬುಕ್ ಇದೆ, ನನ್ನ ಫೇವ್ರೇಟ್ ಬುಕ್ಕು. ಇಟ್ ಈಸ್ ಆರ್ ಡಿ ಶರ್ಮಾ, ಕ್ಲಾಸ್ 10ಗೆ. ಇದು ಹಳೆ ಎಡಿಷನ್ ಬುಕ್ಕು, ಹೊಸ ಎಡಿಷನ್ ಬುಕ್ಕು ಬಂದಿದೆ. ಆ್ಯಂಡ್ ನನಗೆ ಇಷ್ಟ ಆಗ್ತಿದ್ದಂದರೆ ಹಳೆ ಎಡಿಷನ್ ಬುಕ್. ನಾನು ಈ ಬುಕ್ಕು ಫುಲ್ಲು ಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಬುಕ್, ಬಟ್ ನಾಟ್ ಪ್ರಿಫರ್ಡ್ ಫಾರ್ ಸ್ಟೂಡೆಂಟ್. ಯಾತಕ್ಕೆ ಅಂತಂದರೆ, ಸೊ ವೆನ್ ಯು ಆರ್ ವೆರಿ ಗುಡ್ ಅಟ್ ಮ್ಯಾಥಮೆಟಿಕ್ಸ್ ಈ ಬುಕ್ನ ತಗೊಳ್ಳಿ. ಬೇಸಿಕ್ ಲೆವೆಲ್ ನೀವು ಫೌಂಡೇಶನ್ ಲೆವೆಲಿಂದ ಮಾಡ್ತಾ ಇದ್ದೀರಾ ಅಂದರೆ ಈ ಬುಕ್ಕು ಸೂಕ್ತ ಅಲ್ಲ. ತುಂಬ ಚೆನ್ನಾಗಿ ಮ್ಯಾಥಮೆಟಿಕ್ಸಲ್ಲಿ ಫೌಂಡೇಶನ್ ಇರೋರು ಮಾತ್ರ ಐ ಪ್ರಿಫರ್ ದಿಸ್ ಬುಕ್. ಅದಾದಮೇಲೆ ನೀವು IIT JEE ನೀವು ಮಾಡಬೇಕು, IIT ಫೌಂಡೇಶನ್ಗೆ ಬೇಕು ಅಂತಂದರೆ 10th ಮ್ಯಾಥಮೆಟಿಕ್ಸ್ಗೆ ಪಿಯರ್ಸನ್ ಬುಕ್ಕು. ಈ ಬುಕ್ಕು ತುಂಬ ಚೆನ್ನಾಗಿದೆ. ಓಕೆ, ಸೊ ಯು ಕ್ಯಾನ್ ಡೂ ದಿಸ್ ಬುಕ್ಸ್. ನೋಡಿ, ಇಷ್ಟು ಬುಕ್ಸ್ ಇದೆ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನಾನು ಹೇಳೋದು ಒಂದೇ, ಯಾವುದಾದ್ರು ಒಂದು ಬುಕ್ ಕರೆಕ್ಟಾಗಿ ಫಾಲೋ ಮಾಡಿ, ಮತ್ತೆ ಕರೆಕ್ಟಾಗಿ ಫಾಲೋ ಮಾಡಿ. ಸೊ ಐ ಕ್ಯಾನ್ ಹೆಲ್ಪ್ ಯು ವಿತ್ ದಟ್. ಯಾವ್ಯಾವ ಬುಕ್ನ ನೀವು ಮಾಡಬೇಕು ಅಂತಂದರೆ, ಫಸ್ಟ್ ಟೇಕ್ ಆಲ್ ಇನ್ ಒನ್. ಆಲ್ ಇನ್ ಒನ್ನಲ್ಲಿ ನೀವೇನು ಮಾಡಿ, ಯು ಟ್ರೈ ಟು ಸಾಲ್ವ್ ಎಂಟೈರ್ ಥಿಂಗ್ ಇಯರ್. ಯಾಕಂದರೆ ಆಲ್ ಇನ್ ಒನ್ನಲ್ಲಿ ಟಾಪಿಕ್ ವೈಸು ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಟೇಕ್ ದಿಸ್ ಬುಕ್. ಇಫ್ ಯು ಆರ್ ಡೂಯಿಂಗ್ these two books are enough to score good marks in your board examination. CBSE ಬೋರ್ಡ್ ಆಗಿರ್ಬೋದು, SSLC ಬೋರ್ಡ್ ಆಗಿರ್ಬೋದು. ವೆರಿ ಎಕ್ಸಲೆಂಟ್ ಬುಕ್ಸ್. ಓಕೆ, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ತಯಾರಿ ಆಗೋಗುತ್ತೆ ಇವೆರಡು ಬುಕ್ಸಿಂದ. ಇದರಲ್ಲಿ NTSC ಇದು ಒಲಿಂಪಿಯಾಡ್ದು ಸೇರಿಸಿ ಇದೆ ಈ ಬುಕ್ಕಲ್ಲಿ. ಓಕೆ, ಅರ್ಥ ಆಗ್ತಮ್ಮ? ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಟೈಮ್ ಯಾರಿಗಾರು ಬುಕ್ಸು ಬೇಕು ಅಂತಂದರೆ ನಮ್ಮದು ಸ್ಟಡಿ ಮೆಟೀರಿಯಲ್ ಇದೆ. ಓಕೆ, ದಿಸ್ ಈಸ್ ಇನ್ಸ್ಪೈರ್ ಸ್ಟಡಿ ಮೆಟೀರಿಯಲ್. ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಎಸ್ ಅ ಮಿನಿ ಬುಕ್. ನಾವು ಒಂದೊಂದು ಚಾಪ್ಟರ್ ವೈಸ್ ಮಿನಿ ಬುಕ್ ಕೊಡ್ತೀವಿ. ಓಕೆ, ವಿತ್ DPPs. ಸೊ ಸಿಂಗಲ್ ಚಾಪ್ಟರ್ಗೂ DPP ಸಿಗುತ್ತೆ. ಸೊ ಅರ್ಧ ಜನ ಮಕ್ಕಳು ನಾವು ಇಷ್ಟು ಬುಕ್ ರೆಫರ್ ಮಾಡಿ ನಾವು ಓದಿರ್ತೀವಿ ಅಂತಂದರೆ ಇವ್ರಿಗೆ ಕೊಡೋ DPPಸಲ್ಲಿ ಎಲ್ಲ ಇಲ್ಲೇ ಕವರ್ ಆಗುತ್ತೆ. ಸೊ ನಿಮಗೆ ಮನೆಯಲ್ಲಿ ಕಷ್ಟ ಆಗುತ್ತೆ, ಅಷ್ಟೆಲ್ಲ ಬುಕ್ ಓದೋಕ್ಕಾಗಲ್ಲ ಸರ್, ನಾವು ಎಲ್ಲಿ ಬರೋದು ಅಂತಂದರೆ ಯು ಕ್ಯಾನ್ ಕಮ್ ಟು HSR 11 ಅಗ್ರ ಆಂಜನೇಯ ದೇವಸ್ಥಾನ ಹತ್ರ. ಸೊ ನಮ್ಮದು ಅಕಾಡೆಮಿ ಇರುವಂಥದ್ದು. ವಿ ಗಿವ್ ಯು ಸ್ಟಡಿ ಮೆಟೀರಿಯಲ್ಸ್ ಪ್ಲಸ್ ರೆಫರೆನ್ಸ್ ಬುಕ್ ಆ್ಯಂಡ್ ವಿ ಮೇಕ್ ಶೋರ್ ದಟ್ ಯು ಆರ್ ಪ್ರಿಪೇರಿಂಗ್ ಫಾರ್ IIT. ಈಗ ಎಲ್ಲಿಂದ 10th ಇಂದಾನೆ. ಸೊ ವಿ ಬ್ರಿಂಗ್ ದಟ್ ಫೌಂಡೇಶನ್ ಟು ಯು ಪೀಪಲ್. ಓಕೆ, ಥ್ಯಾಂಕ್ ಯು.